ಹಾಯ್ ನಮಸ್ಕಾರ. ಗುಡ್ಡ ಹಾಬಿ ಲೀಲಾಕುಮಾರ್ ಯೂಟ್ಯೂಬ್ ಚಾನಲಿಂದ ನಮ್ಮ ಚಾನಲನ್ನು 180ಕ್ಕೂ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ದಿನ ಈ ವಿಡಿಯೋದಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇಂದಿನ ನಮ್ಮ ಜೀವನದ ಜಂಜಾಟದ ಆಗು ಹೋಗುಗಳ ಮಧ್ಯೆ ನಮ್ಮ ನಗು, ಸಂತೋಷ, ಸಂಬಂಧ, ಆರೋಗ್ಯ ಎಲ್ಲನೂ ಚೆನ್ನಾಗಿಡೋಣ ಅಂತ ಹೇಳ್ತಾ, ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ಕಂಕುರಗೆಡ್ಡೆ, ಮಂಗರಬಳ್ಳಿ ಸಾಂಬಾರು, ಕಸವೆ ದಂಟಿನ ಸಾಂಬಾರು ಮತ್ತು ಬಾಳೆದಿಂಡಿನ ಪಲ್ಯನ ತುಂಬ ಉಪಯೋಗಿಸೋರು. ಇವೆಲ್ಲ ಏನು ಮಾಡ್ತವೆ ಅಂದರೆ ನಮ್ಮ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡ್ತವೆ. ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡಿ ನಮ್ಮ ದೇಹದಲ್ಲಿ ಏನು ಇತ್ತೀಚೆಗೆ ಆಗ್ತದೆ ಕಿಡ್ನಿ ಸ್ಟೋನ್ ಇವೆಲ್ಲನೂ ಕರಗಿಸುವಂಥ ಶಕ್ತಿ ಆ ಒಂದು ಪದಾರ್ಥಗಳಿಗಿದೆ ಅಂತೇಳಿ ತುಂಬ ಬಳಸೋರು. ಹಾಗಾಗಿ ಹಿಂದಿನ ಕಾಲದವ್ರಿಗೆ ಯಾರಿಗೂ ಕಿಡ್ನಿ ಸ್ಟೋನು, ಹಾರ್ಟ್ ಪ್ರಾಬ್ಲಮ್ಮು, ಕೊಲೆಸ್ಟ್ರಾಲು ಇವೇನು ಕಂಡು ಬರ್ತಾ ಇರಲಿಲ್ಲ. ಯಾಕೆಂದರೆ ಅವರು ಇವೆಲ್ಲ ನೈಸರ್ಗಿಕವಾಗಿ ಏನು ಸಿಗೋವು ಅವನ್ನ ತಿಂದ್ಕೊಂಡು ಚೆನ್ನಾಗಿ ಕೆಲಸ ಮಾಡಿ ದೇಹನ ದಂಡಿಸೋರು. ಹಾಗಾಗಿ ಅವ್ರಿಗೆ ಯಾವುದೇ ಕಾಯಿಲೆಗಳು ಇರ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಕೆಸುವೆ ದಂಟಿನ ಸಾಂಬಾರು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನು ಒಂದು ಹಳ್ಳಿಗೆ ಹೋಗಿದ್ದೆ. ಅಲ್ಲಿ ಕೆಸುವೆ ದಂಟನ್ನು ನೋಡಿ ನನಗೆ ಆಸೆ ಆಯಿತು ತಿನ್ನಬೇಕು ಅಂತ. ಹಾಗಾಗಿ ಅಲ್ಲಿ ಅವನ್ನ ತೊಗೊಂಡು ಬಂದು ಎಲ್ಲ ಹ್ಯಾಂಡ್ ಗ್ಲೌಸ್ ಹಾಕಿ ಅದೆಲ್ಲ ಸಿಪ್ಪೆ ಎಲ್ಲ ತೆಗ್ದು ಅದನ್ನು ಕೈಯಿಂದ ಹಾಗೆ ತೆಗೆದ್ಬಿಟ್ರೆ ನವೆ ಆಗುತ್ತೆ. ಹಾಗಾಗಿ ಅದಕ್ಕೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಸಣ್ಣದಾಗಿ ಪೀಸ್ಗಳನ್ನ ಮಾಡಿಕೊಂಡು ಅದನ್ನು ನೀರು ಹಾಕಿ ಬೇಯಿಸಬೇಕು. ಚೆನ್ನಾಗಿ ಬೆಂದಿದ್ದು ಆದಮೇಲೆ ಆ ನೀರನ್ನೆಲ್ಲ ಬಸಿದು 2 ಸಲ ತಣ್ಣೀರು ಹಾಕಿ ನೀಟಾಗಿ ಅದೆಲ್ಲ ತೊಳೆದು ನೀರನ್ನು ಚೆಲ್ಲಿ ಹಿಂಡಿ ನಾವೇನು ಮಸ್ಕಾಯಿಗೆ ಹಾಕ್ತೀವಿ ಅವೆಲ್ಲ ತರಕಾರಿ ಅಂದರೆ ಸೊಪ್ಪು, ಬದನೆಕಾಯಿ, ಮೆಣಸಿನ್ಕಾಯಿ, ಹಾಕ್ತೀರ ಅವನ್ನ ಹಾಕಿ ಬೇಳೆ. ನನಗೆ ಮಸ್ಕಾಯಿ ಹುಳಿಸೊಪ್ಪಿಗೆ ಮೊಳಕೆ ಬರಿಸಿದ ಹುಳಿಕಾಳು ಹಾಕಿದ್ರೆ ತುಂಬ ಇಷ್ಟ. ಹಾಗಾಗಿ ನಾನು ಮೊಳಕೆ ಹುಳಿಕಾಳನ್ನು ಹಾಕ್ತೀನಿ. ಮತ್ತು ಸಾಂಬಾರು ಪುಡಿಗಳು ಏನೇನು ಹಾಕ್ತೀವಿ ಅದೆಲ್ಲ ಹಾಕ್ಬಿಟ್ಟು ಒಂದು 3-4 ವಿಷಲ್ ಹಾಕಿಸಿ ಅದನ್ನು ಮಸ್ತ್ ಒಗ್ಗರಣೆ ಕೊಟ್ಟರೆ ಕೆಸುವೆ ದಂಟಿನ ಸಾಂಬಾರು ರೆಡಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಾಡಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಾಮೆಂಟ್ ಸಮೇತ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ.